ಅವ್ರದ್ದೇ ಒಂದು ಕೊಟೇಶನ್ ಇದೆ ಭಾಳ ಚಂದ. ಐ ಆಮ್ ನಾಟ್ ಹ್ಯಾಂಡ್ಸಮ್ ಬಟ್ ಐ ಕ್ಯಾನ್ ಬಿ ಹ್ಯಾಂಡ್ಸ್ ಟು ಸಮ್ ಅಂತ. ರಾಷ್ಟ್ರಪತಿ ಆದರೂ ಅವ್ರಿಗೆ ನೆನಪಿರ್ತಿತ್ತು ಅಂತಲ್ಲ, ನೆನಪು ಮಾಡ್ಬೇಕು ಸರ್, ನೀವು ರಾಷ್ಟ್ರಪತಿ ಸರ್, ಹಂಗೆ ಮಾಡಬೇಡಿ ಸರ್ ಅನ್ಬೇಕು. ಅಷ್ಟು ಸಿಂಪಲ್. ಅವ್ರ ಭಾಷಣ ಅನುವಾದ ಮಾಡೋದು ನನ್ನ ಕೆಲಸ. ಅವ್ರ ಪಕ್ಕದಲ್ಲಿ ನಿಂತ್ಕೊಂಡಿದ್ದೆ. ಡಾಕ್ಟರ್ ಕೆ ಅನ್ನೋರು ನನಗೆ, ಡಾಕ್ಟರ್ ಕೆ ನಾನು ನೋಡೋಕೆ ಬಂದಿರ, ನಾನು ಹೀರೋ ಏನು ಅಂದರು. ನೀವ್ಯಾಕೆ ಹೀರೋ ಅಂತೀರಿ ಸರ್, ಅದಕ್ಕಿಂತ ದೊಡ್ಡವ್ರು ನೀವು ಒಂದೇ. ನೀವೆಲ್ಲರೂ ನನ್ನ ಭಾಷೆ ಅರ್ಥ ಆದದ್ದು ಅವ್ರ ಅನುವಾದದಿಂದ, ಅವ್ರ ಚಪ್ಪಾಳೆ ತಟ್ಟಿ ಎಲ್ಲರೂ ಅಂತ. ನೀವು ಮರೆಯಲಾಗದಂಥ ಘಟನೆ ಅವ್ರ ಜೊತೆ? ರಾತ್ರಿ 9ಕ್ಕೆ ಫೋನ್ ಮಾಡಿದ, ನಾಳೆ ಬೆಳಿಗ್ಗೆ 6 ಗಂಟೆಗೆ ಬರಬೇಕಂತೆ ಅಂತ. ಒಂದು ಮನೆ ಮುಂದಿನ 8 ಜನ ನಿಂತಿದ್ರು ಹೊರಗಡೆ. ವೈಯಕ್ತಿಕವಾಗಿ ಸಂಬಂಧಗಳನ್ನು ಕಟ್ಕೊಳ್ಳೋದಿದೆಯಲ್ಲ, ನೋಬಡಿ ಕ್ಯಾನ್ ಬೀಟ್ ಕಲಾಂ ದೇರ್. ಯಾರ ಮುಂದೆ ಕೈ ಚಾಚುವಾಗಿ ಮಾಡಬೇಡಪ್ಪ ಭಗವಂತ, ನಿದ್ದೆಯಲ್ಲಿ ಸಾವು ಕೊಡು ನನಗೆ. ಇವತ್ತಿನ ಯುವಕರಿಗೆ ಹೇಳಬೇಕಾದ ಒಂದು 2-3 ಮಾತು ಹೇಳಬೇಕು. ತನ್ನ ಸುತ್ತಮುತ್ತ ಇರುವಂಥ ಜನರ ಜೊತೆಗೆ ಪ್ರೀತಿಯನ್ನು ನಡ್ಕೊಳ್ಳುವಂಥದ್ದು. ಈ ಪ್ರಪಂಚದಲ್ಲಿ ಬಂದಿದ್ದೇವೆ, ಇದು ನಾವು ಸೈಕಲ್ ಬಾಡಿಗೆ ತೊಗೋತೀವಲ್ಲ, ಹಾಗೆ ಈ ಜೀವನ ಬಾಡಿಗೆ ತೊಗೊಂಡು ಬಂದಿದ್ದೀವಿ ನಾವು. ಒಂದು ದಿವಸ ಬಿಟ್ಟು ಹೋಗ್ಬೇಕು ಇದನ್ನು. ಹೋಗುವಾಗ ಪ್ರಪಂಚಕ್ಕೆ ಏನಾದರೂ ಪ್ರಯೋಜನ ಆಗುವಂಥ ಕೆಲಸಗಳನ್ನು ಮಾಡಿ ಬಿಟ್ಟು ಹೋಗಬೇಕು. ಕಲಾಂ ಮಾಡಿದ್ದದು. ಗುಲ್ಬರ್ಗಾದಲ್ಲಿ ಕಲಬುರಗಿ ಕಂಪು ಅಂತ ಕಾರ್ಯಕ್ರಮ ಆಯಿತು. ಅವ್ರ ಭಾಷಣ ಅನುವಾದ ಮಾಡೋದು ನನ್ನ ಕೆಲಸ. ಅವ್ರ ಪಕ್ಕದಲ್ಲಿ ನಿಂತ್ಕೊಂಡಿದ್ದೆ. ಅವ್ರದ್ದೊಂದು ಸ್ಟೈಲ್ ಇತ್ತು. ಸುಮಾರು ಜನ, 1 ಲಕ್ಷ ಜನ ಕೂತಿದ್ದಾರೆ. ಅಲ್ಲಿ ಹೋಗೋದಕ್ಕೆ ಮೊದಲು ನನಗೆ ಕೇಳಿದರು, ಡಾಕ್ಟರ್ ಕೆ ಅನ್ನೋರು ನನಗೆ, ಡಾಕ್ಟರ್ ಕೆ ನಾನು ಮಾತಾಡೋದು ಅರ್ಥ ಆಗುತ್ತೆ ಅವ್ರಿಗೆಲ್ಲನೂ, ಅಲ್ಲಿ ಹಳ್ಳಿ ಹುಡುಗರೆಲ್ಲ ಬಂದಿದ್ದಾರೆ, ಸಂಶಯ ಬಂದಿರಬೇಕು ಅವ್ರಿಗೆ, ಅರ್ಥ ಆಗುತ್ತಾ ಅಂದರು. ನಾನು ಭಾಳ ಜನಕ್ಕೆ ಅರ್ಥ ಆಗೋಲ್ಲ ಸರ್ ಅಂದೆ. ಮತ್ತು ಯಾಕೆ ಬಂದಿದ್ದಾರೆ ಅವರು ಅಂದರು. ನಿಮ್ಮ ನೋಡೋಕೆ ಬಂದಿದ್ದಾರೆ ಅಂದೆ. ನಾನು ನೋಡೋಕೆ ಬಂದಿದ್ದಾರೆ, ನಾನು ಹೀರೋ ಏನು ಅಂದರು. ನೀವ್ಯಾಕೆ ಹೀರೋ ಅಂತೀರಿ ಸರ್, ಅದಕ್ಕಿಂತ ದೊಡ್ಡವರು ನೀವು ಒಂದೇ. ಅಲ್ಲಿಗೆ ಮಾತು ಮುಗೀತು. ಅನುವಾದ ಮಾಡಿದ್ವಿ. ಭಾಷಣ ಮಾಡಿ ಅನುವಾದ ಮಾಡಿದ ಮೇಲೆ ಅವ್ರ ಅನುವಾದ ಕಷ್ಟ ಸ್ವಲ್ಪ. ಮೊರಾರ್ಜಿ ದೇಸಾಯಿ ಅಂತವರಿದ್ರೆ ಒಂದು ಸೆಂಟೆನ್ಸ್ ಮಾಡಿ ನಿಂತ್ಕೊಂಡ್ಬಿಡ್ತಾರೆ, ನಾನು ಮಾಡಬೇಕು. ಮತ್ತು ಹಿಂಗೆ ಹಂಗಲ್ಲ ಅವರು. ಮೂಡ್ ಬಂದರೆ ಒಂದು 6-7 ನಿಮಿಷ ಸರ ಮಾತಾಡ್ಬಿಡೋದು, ಎಸ್ ಅಂದ್ಬಿಡೋದು. ಅದು ನಾನು ಜಿಪ್ ಫಾರ್ ನೆನಪಿಟ್ಕೊಂಡು 3-4 ನಿಮಿಷ ಆದರೂ ಬೇಕಲ್ಲ. ಮಾಡುವಾಗ ಜನ ಚಪ್ಪಾಳೆ ಹೊಡಿತಿದ್ರು, ಸಂತೋಷ ಪಡ್ತಾಯಿದ್ರು. ನೋಡ್ತು ಹಿಂಗೆ ನಿಂತು ನೋಡ್ತಾ ಇದ್ರು. ನಾನು ಮುಗೀತು. ಮುಗಿದ ತಕ್ಷಣ ನಾನೇನು ಮಾಡಿದೆ, ಮೈಕ್ ಸರಿಸ್ಬಿಟ್ಟು, ನಾನು ಕಾನ್ಷಿಯಸ್ ಆಗಿದ್ದೆ, ಎಲ್ಲ ಮೈಕ್ ನಮ್ಮ ಕ್ಯಾಮ್ರಾ ನಮ್ಮ ಮೇಲೆ ಇದ್ದಾವೆ ಅಂತ. ನಾನು ಸರ್ ಐ ಆಮ್ ಥ್ರೂ, ನೀವು ಶುರು ಮಾಡಿ ಅಂದೆ. ಶುರು ಮಾಡಲಿಲ್ಲ. ಜೋರಾಗಿ ಹೇಳಿದೆ, ಸರ್ ಐ ಆಮ್ ಥ್ರೂ ಅಂತ. ಶುರು ಮಾಡಲಿಲ್ಲ. ಕೈ ಅಲಗಾಡಿಸಿ ಹೇಳಿದೆ, ಸರ್ ನಾನು ಮುಗೀತು, ಶುರು ಮಾಡಿ ಅಂತ. ಏನು ಮಾಡ್ಬೇಕ್ರಿ ಅವರು? ಪೂರ್ತಿ ಮರ್ತೇ ಬಿಟ್ಟಿದ್ದಾರೆ ತಮ್ಮನ್ನು. ಇಷ್ಟು ಕ್ಯಾಮ್ರಾ ತಮ್ಮ ಮೇಲೆ ಇದೆ, ಜನ ನೋಡ್ತಿದ್ದಾರೆ ಅಂತಿಲ್ಲ. ವಾಟ್ ಲವ್ಲಿ ಟ್ರಾನ್ಸ್ಲೇಷನ್ ಐ ಸೇ, ಇವನ್ ಅಂಡರ್ಸ್ಟುಡ್ ಕನ್ನಡ ಅಂತ ಶುರು ಮಾಡಿಬಿಟ್ರು. ಹಾಗೆ ಆಯ್ತು. ಭಾಷಣ ಮುಗಿದ್ಮೇಲೆ ಸಾಮಾನ್ಯ ಪ್ರೆಸಿಡೆಂಟ್ ಆದವ್ರು ಏನು ಮಾಡ್ತಾರೆ, ಸೀರಿಯಸ್ಸಾಗಿ ತಮ್ಮ ಚೇರಲ್ಲಿ ಕೂತ್ಕೋತಾರೆ. ಹೋಗಿ ಹೊರಗಡೆ ಬಂದರು, ಮೈಕ್ ಕೊಡಿ ಅಂದರು. ಮೈಕ್ ಇಸ್ಕೊಂಡ್ರು, ಅನೌನ್ಸ್ ಮಾಡಿದರು, ನೀವೆಲ್ಲರೂ ನನ್ನ ಭಾಷೆ ಅರ್ಥ ಆದದ್ದು ಅವ್ರ ಅನುವಾದದಿಂದ, ಅವ್ರು ಚಪ್ಪಾಳೆ ತಟ್ಟಿ ಎಲ್ಲರೂ ಅಂತ. ಚಪ್ಪಾಳೆ ತಟ್ಟಿ ನಾನು ಅಪ್ಕೊಂಡ್ರು ಸ್ಟೇಜ್ ಮೇಲೆ. ಅವ್ರಾಗ ಚೇರ್ ಮೇಲೆ ಕೂತ್ಕೊಂಡಾಗ ಹೇಳಿದೆ, ನೀವು ಕ್ವಶ್ನೇ ಕೇಳಿದ್ದೀರಿ ನನಗೆ, ಯಾಕೆ ಜನ ನೋಡೋಕೆ ಬಂದಿದ್ದಾರೆ ಅಂತ. ಈಗ ಹೇಳ್ತೀನಿ, ಉತ್ತರ ಹೇಳ್ತೀನಿ. ಇಟ್ ಈಸ್ ಸೋ ಈಸಿ ಟು ರಿಮೇನ್ ಇಗ್ನರೆಂಟ್ ಥ್ರೂ ಔಟ್ ಲೈಫ್, ಬಟ್ ಇಂಪಾಸಿಬಲ್ ಟು ರಿಮೇನ್ ಇನ್ನೋಸೆಂಟ್. ಮೂರ್ಖರಾಗಿ ಬದುಕ್ಬೋದು, ಮುಗ್ಧರಾಗಿ ಬದುಕೋದು ಭಾಳ ಕಷ್ಟ ಇದೆ. ನೀವು ಬದುಕಿದ್ದೀರಿ ಹಾಗೆ ಮುಗ್ಧರಾಗಿ, ಅದಕ್ಕೆ ಜನ ಅಟ್ರಾಕ್ಟ್ ಆಗಿ ಬರ್ತಾರೆ ನಿಮ್ಮ ಕಡೆಗೆ ಅಂತ. ಕಲಿಯೋದು ನೋಡಿ ಎಷ್ಟು ಚಂದ ಕಲಿತಾರೆ ಪ್ರತಿ ಕ್ಷಣಕ್ಕೆ. ಒಬ್ಬ ಹುಡುಗ ನಿಂತ್ಕೊಂಡ ಲೆಕ್ಚರ್ಗಿಂತ ಮೊದಲು. ಅವ್ರ ಸ್ಟೈಲ್ ಇತ್ತೊಂದು, ಎಷ್ಟು ಜನ ಡಾಕ್ಟರ್ ಆಗ್ತೀರಿ ಕೈ ಎತ್ತಿದ್ರು, ಎಷ್ಟು ಜನ ಇಂಜಿನಿಯರ್ ಆಗ್ತೀರಿ ಕೈ ಎತ್ತಿದ್ರು, ಹೀಗೆ ವಕೀಲರು ಅದೆಲ್ಲ ಕೇಳ್ಕೊಂಡ್ರು. ಇನ್ನೇನು ಭಾಷಣ ಶುರು ಮಾಡ್ಬೇಕಂದ್ರೆ ಒಬ್ಬ ಹುಡುಗ ಕೂತ್ಕೊಂಡಲ್ಲಿದ್ದ. ನನ್ನ ಪ್ರಶ್ನೆ ಇದೆ ಸರ್ ಅಂತ. ಏನು ಪ್ರಶ್ನೆ ಅಂತ ಅವ್ನು ಹೇಳಿದ, ಎಲ್ಲರದು ಕೇಳಿದ್ರಿ, ನೀವೇನು ಹಾಕ್ತೀರಿ ಅಂತ. ರೈತ ಯಾರು ಹಾಕ್ತೀರಿ ಅಂತ ಕೇಳಿಲ್ಲ. ಭಾರತದ ಬೆನ್ನೆಲುಬು ರೈತ ಅಲ್ವಾ ಅಂದರು. ಒಂದು ಕ್ಷಣ ನಾನು ಪಕ್ಕದಲ್ಲಿ ನಿಂತೀನಿ, ಒಂದು ಕ್ಷಣ ಬ್ಲೀಚ್ ಆದರು ಅವರು. ತಕ್ಷಣ ರಿಕವರ್ ಆಗಿ ಏನು ಹೇಳಿದರು, ಇಲ್ಲ ಇವರೆಲ್ಲರೂ ರೈತನಿಗೆ ಸಹಾಯ ಮಾಡಬೇಕು ಅಂತ ಹೇಳಿದರು. ಬುದ್ಧಿವಂತಿಕೆ ಮಾತದು. ಆದ್ರೆ ಹೋಗುವಾಗ ನಾನು ಹೆಗಲ ಮೇಲೆ ಕೈ ಹಾಕಿ, ಐ ಲರ್ನ್ ಎ ಲೆಸನ್ ಟುಡೇ. ಇನ್ನು ಮತ್ತೊಂದು ಅಕ್ಷರ ನಾನು ಕೇಳಿದಾಗ, ಎಷ್ಟು ಜನ ರೈತರು ಆಗ್ತೀರಿ ಕೇಳ್ತೀನಿ ಅಂತ. ಕಲಿಯೋದು ನೋಡಿ, ಆ ವಯಸ್ಸಿಗೆ ಕೂಡ ಕಲಿಯೋದು. ದಿಸ್ ವಾಟ್ ಐ ಲೈಕ್ ಇನ್ ಎ ಮೋಸ್ಟ್. ಯಾವಾಗಲೂ ಕೂಡ ಲರ್ನಿಂಗ್ ಮೋಡಲ್ ಇರ್ತಾ ಇದ್ರು, ಎಲ್ಲವನ್ನೂ ಕೂಡ ಕಲ್ತಿದ್ರು. ನೀವು ಮರೆಯಲಾಗದಂಥ ಘಟನೆ ಅವ್ರ ಜೊತೆ? ಅಲ್ಲ, ಅವರು ನನಗೆ ಆಶ್ಚರ್ಯ ಅಂದರೆ, ಒಂದು ಸಲ ಚಂಡೀಗಢಕ್ಕೆ ಹೋಗ್ಬೇಕಾರೆ ಪ್ರೆಸಿಡೆನ್ಶಿಪ್ ಮುಗ್ದಿತ್ತು. ಅವಾಗ ಏರ್ಪೋರ್ಟಿಗೆ ಹೋಗ್ತಾಯಿದ್ರು. ಅವಾಗೆಲ್ಲ ಝೀರೋ ಟ್ರಾಫಿಕ್ ಮಾಡಿಬಿಡ್ತಾರಲ್ಲ, VIP ಇದ್ದಾಗ ಸಾಲಿಡ್ ಕಾರ್ ಹೋಗ್ತಾ ಇರ್ತದೆ, ಒಂದು 8 ಕಾರ್ ಹೋಗ್ತಾ ಇರುತ್ತೆ. ಮುಂದೆ ಸೆಕ್ಯೂರಿಟಿ ಕಾರು, ಆ್ಯಂಬ್ಯುಲೆನ್ಸು, ಇವ್ರ ಕಾರು, ಹಿಂದೆ ವೈಟ್ ಇದು ಬ್ಲ್ಯಾಕ್ ಇರ್ತಾರಲ್ಲ, ಬ್ಲ್ಯಾಕ್ ಕ್ಯಾಟ್ಸ್ ಅಂತ ಇರ್ತಾರೆ. ನಿಂತ್ಕೊಂಡ್ಬಿಡ್ತು. ನಿಂದಿರಬಾರ್ದು ಆ್ಯಕ್ಚುಲಿ VIP ಇದ್ದಾಗ. ಏನಾಯಿತು, ಅವನು ಬ್ಲ್ಯಾಕ್ ಕ್ಯಾಟ್ಸೆಲ್ಲ ಹಾರ್ಕೊಂಡ್ರು ಕಾರಿಂದ. ಇವ್ರ ಕಾರ್ ಸುತ್ತುವರೆದ್ಬಿಟ್ಟು ಗೋ ಬ್ಯಾಕ್ ಅಂತ ಶುರು ಮಾಡಿದ್ರು. ಎಲ್ಲ ಕಾರ್ ಹಿಂದೆ ಹೋಗ್ಬೇಕಲ್ಲ, ಯಾಕೆ ಹಿಂದೆ ಹೋಗ್ತಾವೆಲ್ಲ ಅಂತ ನೋಡಿದಾಗ, ನಾನು 6ನೇ ಕಾರಲ್ಲಿ, ಇದು 5ನೇ ಕಾರಲ್ಲಿದ್ದೆ. ಕೂತಿದ್ದು ಹಿಂಗೆ ನೋಡ್ತಾ ಇದ್ದೆ. ಹಂಗೆ ಬೆಂಡ್ ಕಾಣಿಸ್ತು. ಕಲಾಂ ಇಳ್ಕೊಂಡ್ರು ಕಾರಿಂದ.
ಇಂಥ ರಾತ್ರಿ 8 ಗಂಟೆ ಸುಮಾರು 8 ಗಂಟೆ 7:30 8 ಗಂಟೆ ಆಗಿರ್ಬೇಕು ಅವಾಗ. ಇಲ್ಲೇ ಕೇಳ್ಕೊತಾರೆ ಇವರು ಅಂತ ನೋಡಿದರೆ ಈ ಸಣ್ಣ ರಸ್ತೆ ದೊಡ್ಡ ರಸ್ತೆಗೆ ಸೇರಿಕೊಳ್ಳುತ್ತೆ. ಅಲ್ಲಿ ದೊಡ್ಡ ರಸ್ತೆಯೆಲ್ಲ ಹೋಗ್ತಾ ಇದ್ದೀವಿ. ಈ ಮೂಲೆಗೆ ಒಂದು ಪುಟ್ಟ ಹುಡುಗಿ ನಿಂತಿದೆ, ಕೈಯಲ್ಲಿ ಒಂದು ಚೆಂಡು ಹೂವಿನ ಹಾರ ಹಿಡ್ಕೊಂಡು. ಅದನ್ನು ನೋಡಿದ್ದಾರೆ ಅವರು. ನೋಡಿಬಿಟ್ಟು ವಾಪಸ್ ಬಂದು ಆ ಹುಡುಗಿ ಕಡೆಯಿಂದ ಹಾರ ಹಾಕ್ಸ್ಕೊಂಡು ತಮ್ಮ ಜೇಬಲ್ಲಿದ್ದ ಪೆನ್ ಕೊಟ್ಟು ಆಲ್ ದ ಬೆಸ್ಟ್ ಅಂತ ಹೇಳಿ ಬಂದರು. ಏರ್ಪೋರ್ಟಲ್ಲಿ ಕೇಳಿದ್ವಿ, ಅಲ್ಲಿ ಯಾಕೆ ನಿಲ್ಲಿಸಿದ್ರಿ ನೀವು ಅಂತ. ಅವ್ರು ಎಷ್ಟು ಚಂದ ಹೇಳ್ಬೇಕು ಗೊತ್ತಾ, ಪಾಪ ಮಗು ನಿಂತ್ಕೊಂಡಿದ್ದೆ ಹಾಗೆ ಹೋಗೋಕ್ಕಾಗತ್ತಾ. ಇದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹೇಳುವಂಥ ಮಾತು. ಅಂದರೆ ಎಷ್ಟು ಮುಗ್ಧತೆ, ಮತ್ತೊಬ್ಬರ ಬಗ್ಗೆ ಪ್ರೀತಿ. ಆ ಮಗುಗೆ ನಿಂತಿದೆ, ಬಿಟ್ಟು ಹೋಗೋದು ಬೇಡ, ಕಾರ್ ನಿಲ್ಲಿಸಿ ರಿವರ್ಸ್ ಬಂದು ಮಾತಾಡಿ ಹೋಗುವಂಥದ್ದು. ಈ ಗುಣ ಇದೆಯಲ್ಲ, ಮತ್ತೊಬ್ಬರನ್ನು ಮೆಚ್ಚಿಸುವಂಥದ್ದು, ಪ್ರೀತಿಸುವಂಥದ್ದು. ಒಂದು ಪದ ಇದೆ ಅದಕ್ಕೆ, ಅಕಾರಣವಾಗಿ ಪ್ರೀತಿಸೋದು ಅಂತ. ನಾವೆಲ್ಲ ಪ್ರೀತಿ ಮಾಡೋದು ಬಿಸ್ನೆಸ್. ಅದು ನಾನು ಪ್ರೀತಿ ಮಾಡಿದ್ರೆ ಅವನಿನ ಲಾಭ ಏನಿದೆ ಅಂತ. ಅಲ್ಲಿ ಏನಿಲ್ಲ, ಅಕಾರಣವಾಗಿ ಯಾವ ಕಾರಣ ಇಲ್ಲ, ಪ್ರೀತಿ ಮಾಡೋದು, ಪ್ರೀತಿ ಮಾಡೋದು. ಅಂಥ ಗುಣ ಕಲಾಮಲ್ಲಿ ಖಂಡಿತ ಇತ್ತು. ವಿದ್ಯೆಗೆ ಜಾಸ್ತಿ ಮೊದಲು ಭಾಳ ಪುಸ್ತಕಗಳನ್ನು ಓದ್ತಾ ಇದ್ರು. ಅವರ ಏನು ಒಂದು ಬಂಗ್ಲೆ ಇದೆ, ಅದರಲ್ಲಿ ಬರೀ ಬುಕ್ಗಳೇ ಇದ್ವು ಅಂತ. ಅದ್ರ ಬಗ್ಗೆ ಪುಸ್ತಕ ಓದೋದು ಹುಚ್ಚು ಮೊದಲಿಂದ. ಬೇಸಿಕಲಿ ಇಂಟೆಲಿಜೆಂಟ್ ಮ್ಯಾನ್, ಬುದ್ಧಿವಂತ ಮನುಷ್ಯ, ತುಂಬ ಓದೋರು. ಮತ್ತು ಇನ್ನೊಂದು, ಯಾವುದೇ ಪುಸ್ತಕ ಬಂದರೂ ಸುಮ್ಮನೆ ಎತ್ತಿಡೋದಿಲ್ಲ. ಅವರೊಂದು ಸ್ಪಷ್ಟ ಇತ್ತು, ಇದು ಬೇಕಿಲ್ಲ ಪುಸ್ತಕ ಅಂತಂದು ಕಳಿಸ್ಬಿಡೋರು, ಲೈಬ್ರರಿ ಕಳಿಸ್ಬಿಡಿ, ಬೇಡ ನನಗಿದು ಅಂತ. ಬೇಕಾದ ಪುಸ್ತಕ ಖಂಡಿತ ಓದ್ತಿದ್ರು. ಟ್ರಾವೆಲ್ ಮಾಡುವಾಗ ಓದಬೇಕು ಅವರು. ಆಫೀಸಲ್ಲಿ ಕೂತ್ಕೊಂಡು ತಮ್ಮ ಚೇಂಬರಲ್ಲಿ ಕೂತಾಗ ಚೂರು ಟೈಮ್ ಸಿಕ್ಕರೂ ಓದೋದು. ಅವ್ರಿಗೆ ಗೊತ್ತಿತ್ತು ಎಜುಕೇಷನ್ ಈಸ್ ಎನ್ ಇನ್ವೆಸ್ಟ್ಮೆಂಟ್, ರೀಡಿಂಗ್ ಈಸ್ ಎನ್ ಇನ್ವೆಸ್ಟ್ಮೆಂಟ್ ಅಂತ. ಪುಸ್ತಕ ಬರೀಬೇಕಲ್ಲ, ಭಾಷಣ ಮಾಡಬೇಕಲ್ಲ. ಈಗ ನಾವೇ ಅನ್ಕೋತೀವಿ ನಾಳೆ ಏನು ಹೇಳಬೇಕು ಅಂತ. ಅಂಥ ದಿನನಿತ್ಯ ಪ್ರೋಗ್ರಾಮ್ ಇರುವಂಥ ಮನುಷ್ಯ. ಅವ್ರು ಹೇಳೋರು, ವೆನ್ ಔಟ್ಪುಟ್ ಈಸ್ ವೆರಿ ಹೈ, ದರ್ ಶುಡ್ ಬಿ ಗ್ರೇಟರ್ ಇನ್ಪುಟ್ ಆಲ್ಸೋ. ಇನ್ಪುಟ್ ಇದ್ದಾಗ ತಾನೇ ಔಟ್ಪುಟ್ ಬರೋದು. ಅದು ನಾನು ಓದಿ ಹೋದ್ರೆ ಬರೋದು ಹೇಗೆ. ಇಸ್ ಅ ಕಾನ್ಸ್ಟೆಂಟ್ ರೀಡರ್, ತುಂಬ ಚೆನ್ನಾಗಿ ಓದೋರು. ರಾಷ್ಟ್ರಪತಿ ಆದಾಗ ತಾವು ಅವ್ರ ಜೊತೆ ಇದ್ದರೆ, ಅವರ ಭಾಷಣಗಳನ್ನು ಕೂಡ ಭಾಳ ಸಂವಾದ ಮಾಡಿದ್ರಿ. ಯಾವುದೋ ಒಂದು ರೋಮಾಂಚನವಾದಂಥ ಭಾಷಣ ಅಥವಾ ಒಂದು ಘಟನೆ ಇದೆ, ಜಾಸ್ತಿ ಹೇಳಿಲ್ಲ ಎಲ್ಲೂ ನಾನು ಅದನ್ನು. ಭಾಳ ಅಪರೂಪದ ಘಟನೆ ಅದು. ನಾನು ಹೋದಾಗ ಅವರು ಸೆಕ್ರೆಟರಿ ಪ್ರಸಾದ್ ಅಂತಿದ್ದ, ಅವನು ಕೇಳೋದು ಹೀಗೆ ಇದ್ದಾರೆ ಸಾಹೇಬರು ಅಂತ. ಅವ್ರು ಪ್ರವಾಸದಲ್ಲಿರೋರು, ಯಾವತ್ತೋ ಒಂದು ಸರಿ ಇರೋರು. ಕೇಳಿ ಹೇಳ್ತೀನಿ ಇದ್ದಾರೆ ಅಂತ ಹೇಳ್ದ. ರಾತ್ರಿ 9ಕ್ಕೆ ಫೋನ್ ಮಾಡಿದ, ನಾಳೆ ಬೆಳಿಗ್ಗೆ 6 ಗಂಟೆಗೆ ಬರಬೇಕಂತೆ ಅಂತ. ಬೆಳಿಗ್ಗೆ 6 ಗಂಟೆಗೆ ನಾನು ಯೂಶ್ವಲ್ ಹಣೆ ಬರ ಕೋಟ್ ಹಾಕ್ಕೊಂಡೇ ಹೋದೆ ಬೆಳಿಗ್ಗೆ. ಅಲ್ಲ ಪಾಸ್ ಕೊಟ್ಟಿದ್ರು, ಸೀದಾ ಕರ್ಕೊಂಡು ಹೋದರು. ನಿಂತಿದ್ದಾರೆ ಅಲ್ಲಿ. ನಾನು ನೋಡಿದ್ರು, ಹೇ ಯು ಕೇಮ್ ಫಾರ್ ಅ ಡಿಸ್ಕಷನಾ ಅಂದರು. ನನಗೇನು ಗೊತ್ತು ಸರ್, ಎದಕ್ಕೆ ಕರೆದ್ರಿ ಗೊತ್ತಿಲ್ಲ ಅಂತ. ವಿಲ್ ಗೋ ಫಾರ್ ಎ ವಾಕ್ ಅಂದರು. ಆ ಕೋಟ್ ಕಲ್ಲೇ ಕಳೆದ್ಬಿಟ್ಟು ಇಬ್ಬರೇ ಹಿಂಗೆ ವಾಕಿಂಗ್ ಹೋದ್ವಿ. ಮೊಘಲ್ ಗಾರ್ಡನ್ಸ್, ಚಂದ ಗಾರ್ಡನ್ ಇದೆ. ಇಷ್ಟೇ ಪ್ಯಾಸೇಜಲ್ಲಿ ಹೋಗ್ತಾಯಿದ್ವಿ. ಹಿಂದೆ 50 ಅಡಿ ದೂರದಲ್ಲಿ ಇಬ್ಬರು ಗನ್ಮ್ಯಾನ್ ಬರ್ತಾಯಿದ್ರು. ಮಾತಾಡ್ಕೊಂಡು ಹೋದ್ವಿ ಹೀಗೆ ಎಂಡ್ವರೆಗೂ. ಅಲ್ಲಿ ಸಣ್ಣ ಸಣ್ಣ ಮನೆಗಳಿದ್ದು, ಈ ಸೆಕ್ಯೂರಿಟಿ ಗಾರ್ಡ್ ಮನೆ ಹಂಗೆಲ್ಲ ಇರ್ತದೆ. ಒಂದು ಮನೆ ಮುಂದೆ 8 ಜನ ನಿಂತಿದ್ರು ಹೊರಗಡೆ. ಇವರು ಅದನ್ನು ನೋಡಿದರು, ಹಿಂಗೆ ತಿರುಗಿದ್ರು. ಓಡಿ ಬಂದ ಸೆಕ್ಯೂರಿಟಿ ಗಾರ್ಡ್. ಏನಾಗ್ತಾಯಿದೆ ಅಲ್ಲಿ, ಯಾಕೆ ನಿಂತಿದ್ದಾರೆ ಜನ ಅಂತ ಕೇಳಿದರು. ಆಮೇಲೆ ಹೇಳ್ದ, ಸರ್ ಸೆಕ್ಯೂರಿಟಿ ಗಾರ್ಡ್ ಅಂತ ತಾಯಿ ತೀರ್ಕೊಂಡ್ರು ಸರ್ ಅಂದ. ಯಾವಾಗ? ಬೆಳಗ್ಗೆ 4:15. ದೇಹ ಏನೋ ಇದೆಯಾ ಅಂತ ಕೇಳಿದರು. ಇದೆ ಸರ್, ಅಣ್ಣ ಬರ್ತಾನೆ ಅಂತ ಕಾಯ್ತಿದ್ದಾರೆ. ಅಲ್ಲಿಗೆ ಹೋದರು ಇವರು. ಯಾಕೆ ಹೋದರು ಅಂದರೆ, ಹೊರ ನಿಂತಿದ್ದಾರಲ್ಲ ಜನ. ಸಣ್ಣ ಮನೆ ಒಳಗೆ ಸಣ್ಣ ರೂಮು. ಆ ಅಜ್ಜಿ ಹೆಣ ಮಲಗಿಸಿದ್ದಾರೆ ಸೆಂಟ್ರದಲ್ಲಿ. ಸುತ್ತಲೆಲ್ಲ ಕೂತು ಅಳ್ತಾ ಇದ್ದಾರೆ. ಇವ್ರು ಏನು ಮಾಡಬೇಕು? ಶೂಸ್ ಬಿಚ್ಚಿ ಒಳಗೆ ಹೋಗ್ಬಿಟ್ರು. ಅವನು ಸೆಕ್ಯೂರಿಟಿ ಗಾರ್ಡ್ ಹೃದಯ ಬಾಯಿಗೆ ಬಂದಿರಬೇಕು ಅವನಿಗೆ. ಅವ್ನು ಕೂಕೋತಾ ಇದ್ದ. ರಾಷ್ಟ್ರಪತಿ ಬಂದರೂ ಒಂದು ಸಂತೋಷ ಪಡಬೇಕು, ಏನು ಅಮ್ಮ ಸತ್ತೋದ್ರೆ ಒಂದು ದುಃಖ ಪಡಬೇಕು. ಕುರ್ಚಿ ಕೊಡಿ ಸಾಹೇಬ್ರು ಬಿದ್ದಾರೆ, ಕುರ್ಚಿ ಕೊಡಿ ಅಂತ ಇದ್ದ. ಇವ್ರು ಏನು ಕೇಳಿ ನೆಲದ ಮೇಲೆ ಕೂತ್ಕೊಂಬಿಟ್ರು. ಹೆಣದ ಪಕ್ಕ ನೆಲದ ಮೇಲೆ. ಯಾರೂ ಕೂತ್ಕೊಳ್ಳಲ್ಲ ಸರ್, ನೆಲದ ಮೇಲೆ ಕೂತ್ಕೊಂಬಿಟ್ರು. ಆ ಮುದುಕಿ ಹಣೆ ಮೇಲೆ ಕೈ ಇಟ್ಟು, ಎಷ್ಟಾಯ್ತು ವಯಸ್ಸು ಅಂತ ಕೇಳಿದರು. 91 ಅಂತೇನೋ ಅಂದವ. ಅಡ್ಡಿಲ್ಲ, ಚೆನ್ನಾಗಿ ಬದುಕಿದ್ದಾರೆ, ಸಂತೋಷ ಕಳಿಸ್ಕೊಡು ಅಂದು ಸಮಾಧಾನ ಮಾತು ಹೇಳಿಬಿಟ್ಟು ಹೊರಗೆ ಬಂದರು. ಅರೇಂಜ್ ಏನು ಮಾಡಬೇಕು ಮಾಡು ಅಂತ ಹೇಳಿದರು. ಈ ಘಟನೆ ನನ್ನ ಮನಸ್ಸಲ್ಲಿ ಎಷ್ಟು ಗಾಢವಾಗಿ ಕೂತ್ಕೊಂಡಿದೆ ಅಂದರೆ, ಸಣ್ಣ ಅಧಿಕಾರದಿಲ್ಲದ್ರು ಹೋಗಲ್ಲ, ಮಾಡಲ್ಲ ಅದನ್ನು. ಪ್ರೆಸಿಡೆಂಟ್ ಹುದ್ದೆ ಎತ್ತರದಲ್ಲಿದ್ದಂಥ ಮನುಷ್ಯ ಆ ಸೆಕ್ಯೂರಿಟಿ ಗಾರ್ಡನ್ ದುಃಖಕ್ಕೆ ಸ್ಪಂದಿಸ್ತಾರಲ್ಲ, ಇದು ಭಾಳ ಮುಖ್ಯ. ಇದು ಸ್ಪಂದಿಸ್ತಾರೆ. ಅದಲ್ಲ, ಪ್ರೆಸಿಡೆಂಟ್ ಆಗಿ ಬಂದಮೇಲೆ ನಂಬರ್ 10 ರಾಜಾಜಿ ರೋಡ್ ಅಂತ ಅಲ್ಲಿ ಇರ್ತಿದ್ರು. ಅಲ್ಲಿ ಹೋದಾಗ ಸುತ್ತ ವಾಕಿಂಗ್ ಹೋಗೋದು ಹಿಂಗೆ. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ನಿಂತಿರ್ತಾರೆ, ಮೇಲೆ ಗನ್ ಹಿಡ್ಕೊಂಡು ಗನ್ಮನ್ ನಿಂತಿರ್ತಾರೆ. ಇವ್ರು ಕೂಗೋರು, ಏ ರಾಮ್ಜಿ ಮಗಳದ್ದು ಏನಾಯ್ತು, ಪರೀಕ್ಷೆ ರಿಸಲ್ಟ್ ಏನಾಯಿತು ಅಂದರೆ ಸೆಕ್ಯೂರಿಟಿ ಗಾರ್ಡನ್ ಹೆಸರು ಗೊತ್ತಿದೆ, ಅವನ ಮಗಳು ಪರೀಕ್ಷೆಗೆ ಕೂತಿದ್ದಾಳೆ ಏನು ಗೊತ್ತಿದೆ, ಆಕೆ ರಿಸಲ್ಟ್ ಬಗ್ಗೆ ಇವ್ರಿಗೆ ಚಿಂತೆ. ಇದು ವೈಯಕ್ತಿಕವಾಗಿ ಸಂಬಂಧಗಳನ್ನು ಕಟ್ಕೊಳ್ಳೋದಿದೆಯಲ್ಲ, ನೋಬಡಿ ಕ್ಯಾನ್ ಬೀಟ್ ಕಲಾಂ ದೇರ್. ಯಾವಾಗ ಆ ಒಂದು ಅವ್ರು ಇಲ್ಲ ಅಂತ ಗೊತ್ತಾಯ್ತು, ಆ ಥರ ಅವಾಗ ತಾವು ಎಲ್ಲಿದ್ರಿ ಮತ್ತು ಯಾವ ಥರ? ಅಯ್ಯೋ, ಅದು ವಿಚಿತ್ರ ಘಟನೆ ಅದು.
ಅದು 2001 ಆದದ್ದು. ನಾನು ಅಣ್ಣಾ ಯೂನಿವರ್ಸಿಟಿಗೆ ಹೋಗ್ತಿರ್ಬೇಕಾದ್ರೆ ಒಂದು ಸಲ ಕೂತಿದ್ವಿ ಹೀಗೆ. ತಕ್ಷಣ ಕೇಳಿದರು, ದೇವಸ್ಥಾನಕ್ಕೆ ಹೋಗ್ತೀರಾ ಅಂತ ಕೇಳಿದರು. ಹೋಗ್ತೀನಲ್ಲ ಕೆಲವೊಂದು ಸಲ ಅಂದೆ. ಯಾಕೆ ಅಂದರು. ಖುಷಿ ಆಗುತ್ತೆ ಅಂತಂದೆ. ಏನು ಕೇಳ್ತೀರಿ ದೇವರಿಗೆ ಅಂದರು. ನಾ ಏನೂ ಕೇಳಲ್ಲ ಅಂದೆ. ಯಾಕೆ ಅಂದರು. ದೇವ್ರೇ ಅಂತ ತಹಶೀಲ್ದಾರೇನ್ರಿ, ಅಪ್ಲಿಕೇಶನ್ ಕೊಡ್ಬೇಕು, ಇದು ಕೊಡು ಇದು ಕೊಡು ಅಂತ. ದೇವರಾಗಿದ್ದರೆ ಗೊತ್ತಿರಬೇಕಪ್ಪ ಅವ್ನಿಗೆ ಏನು ಕೊಡಬೇಕು, ಯಾವಾಗ ಕೊಡಬೇಕು, ಎಷ್ಟು ಕೊಡಬೇಕು, ಎಷ್ಟು ಕೊಡಬಾರ್ದು ಗೊತ್ತಿರುತ್ತೆ ಅಂತ ಹೇಳಿದೆ. ನಮ್ಮ ಪರಂಪರೆ ಒಂದು ಮಾತಿದೆ ಸರ್ ಅಂದೆ. ಏನು ಅಂದರು. ಭಗವಂತನ ಕೇಳಿದ್ರೆ ಎರಡೇ ಕೇಳಬೇಕಂತೆ, ಬಿನಾ ದೈನ್ಯೇನ ಜೀವನಂ ಅನಾಯಾಸ ಮರಣಂ. ಯಾರ ಮುಂದೆ ಕೈ ಚಾಚುವಾಗಿ ಮಾಡಬೇಡಪ್ಪ ಭಗವಂತ. ಆಮೇಲೆ ಎರಡನೇದ್ದು, ನಿದ್ದೆಯಲ್ಲಿ ಸಾವು ಕೊಡು, ನನಗೆ ಶಾಂತ ಸಾವು ಕೊಡು ಅಂತ ಕೇಳಬೇಕು ಅಂತಂದೆ. ವೆಟ್ ಎ ಮಿನಿಟ್ ಅಂತ ಡೈರಿಯಲ್ಲಿ ಬರ್ಕೊಂಡು, 2 things ನೋ. 1 is ಡೋಂಟ್ ಮೇಕ್ ಮಿ ಹೆಲ್ಪ್ಲೆಸ್, 2nd is ಗಿವ್ ಮಿ ಕಂಫರ್ಟೇಬಲ್ ಡೆತ್. ಎಸ್ ಅಂದೆ. ಟಪ್ ಅಂತ ಟೇಬಲ್ ಬಿಡಿದ್ರು. ಐ ವಾಂಟ್ ಟು ಡೈ ಟೀಚಿಂಗ್ ಯು ನೋ, ಐ ವಾಂಟ್ ಟು ಡೈ ಟೀಚಿಂಗ್ ಯು ನೋ ಅಂದರು. ಅದು ಆವಾಗ ಆದದ್ದು. ಅವ್ರ ಕೊನೆ ದಿವಸ ಜುಲೈ 27, 2015 ಅಂದ್ಕೊಂಡಿದ್ದೀನಿ ನಾನು. ರಾಯಚೂರಲ್ಲಿದ್ದೆ ನಾನು. ಅಗ್ರಿಕಲ್ಚರ್ ಯೂನಿವರ್ಸಿಟಿ ಪ್ರೊಫೆಸರ್ಶಿಪ್ ಕ್ಲಾಸ್ ಇತ್ತು ನಂದು. ಮೊಬೈಲ್ ಆಫ್ ಮಾಡಿಬಿಡ್ತೀನಿ ನಾನು ಸೆಕ್ಯೂರಿಟಿ ಕ್ಲಾಸ್ ಇದ್ದಾಗ. ಸಾಯಂಕಾಲ 6 ಗಂಟೆ 6:15 ಕ್ಲಾಸ್ ಆಯಿತು. ಹೋಟೆಲಿಗೆ ಬಂದೆ. ನೆನಪಾಯಿತು ಮೊಬೈಲ್ ಆನೇ ಮಾಡಿಲ್ಲ ಅಂತ. ಆನ್ ಮಾಡಿ ಮನೆಯಿಂದ 10 ಮಿಸ್ ಕಾಲ್ ಬಂದಿದೆ ಮನೆಯಿಂದ. ಏನು ಎಮರ್ಜೆನ್ಸಿ ಇರಬೇಕು ಅಂತ ನಾನು ಹೆಂಡ್ತಿಗೆ ಫೋನ್ ಮಾಡಿದೆ. ಏನು ಸುದ್ದಿ, ಏನು ಅರ್ಜೆಂಟು ಅಂತ. ಟಿ ವಿ ನೋಡಿದ್ರಾ ಅಂತ ಕೇಳಿದ್ಲು. ಇಲ್ಲ, ಏನು ಸ್ಪೆಷಲ್ಲು ಅಂತ ಕೇಳಿದೆ. ಕಲಾಂ ಹೋಗ್ಬಿಟ್ರಂತೆ. ಹೌದಾ, 1 ತಿಂಗಳಿಂದ ಭೇಟಿಯಾಗಿ ಬಂದಿದ್ದೀನಿ. ಆ ಕಡೆ ಫೋಟೋ ಇದೆ, 1 ತಿಂಗಳಿಂದ. ಎಂತ ಅದು ಎಂಬ್ರಾಸಿಗೆ ಮತ್ತೊಂದು ಹೇಳ್ತೀರ ಅದನ್ನು. ಅಷ್ಟು 1 ತಿಂಗಳು ಏನಾಯ್ತು, ಆಕ್ಸಿಡೆಂಟ್ ಆಯಿತಾ ಅಂತ ಕೇಳಿದೆ. ಇಲ್ಲ ಅವರೆಲ್ಲೋ ಹೋಗಿದ್ರಂತೆ, IIMಗೆ ಹೋಗಿದ್ರಂತೆ. ಮಾತಾಡೋಕೆ ನಿಂತ್ಕೊಂಡ್ರು, ಗುರುಸು ಬಿದ್ದರು, ತೀರ್ಕೊಂಡು ಈಗ ಫ್ಲ್ಯಾಶ್ ತೋರಿಸ್ತಾ ಇದ್ದಾರೆ, ಡೀಟೇಲ್ ಗೊತ್ತಾಗಿಲ್ಲ ಅಂದು. ಅಂದೆ ತಕ್ಷಣ ಅವ್ರು ಅಂದ್ಕೊಂಡದ್ದಾಯ್ತಲ್ಲ. ಹೇಳಿದರು 15 ವರ್ಷದಿಂದ ಹೇಳಿದರು, ಐ ವಾಂಟ್ ಟು ಡೈ ಟೀಚಿಂಗ್ ಯು ನೋ ಅಂತ. ಅದಾಯ್ತಲ್ಲ. ಅವು ನನಗೆ ಖಾತ್ರಿ ಆದದ್ದೇನು ಅಂದರೆ, ನಿಮ್ಮ ಮನಸ್ಸಲ್ಲಿ ಯಾವುದೋ ಒಂದು ತೀರ್ಮಾನ ಗಟ್ಟಿಯಾಗಿ ಕೂತಿದ್ರೆ ಅದು ಹಂಗಾಗತ್ತೆ. ಸಂಕಲ್ಪ ಅಂತ ಕರಿತೀನಿ. ನಿನ್ನ ಮನಸ್ಸಲ್ಲಿ ಸಂಕಲ್ಪ ಗಟ್ಟಿಯಾಗಿದ್ದರೆ ಭಗವಂತ ನಡೆಸ್ತಾನೆ ಅದನ್ನು. ಹಾಗೆ ಆಯ್ತು ಅವ್ರು. ಅದನ್ನೇ ಅವಾಗ ಅಲ್ಲಿನೇ ನೀವು ಸುದ್ದಿ ನಿಮಗೆ ಗೊತ್ತಾಗಿರೋದು? ಹೌದು, ಅಲ್ಲೇ ಗೊತ್ತಾದದ್ದು ನನಗೆ. ರಾಯಚೂರಲ್ಲಿದ್ದಾಗ ಅಸಾಧ್ಯ, ನನ್ನ ನಂಬಕ್ಕೆ ಆಗಲಿಲ್ಲ. ಅಷ್ಟು ಚಟುವಟಿಕೆ ಇದ್ದಂಥ ಮನುಷ್ಯ ಕೊನೆ ದಿವಸ ಕೂಡ ಎಷ್ಟು ಚುರುಕಾಗಿರಬೇಕು. ಅವ್ರ ಜೋಡಿ ಇದ್ದಂಥ ಭಾಳ ಚೆನ್ನಾಗಿ ಬರ್ತಿದ್ದಾನೆ ಹುಡುಗ, ಅವನು ಭಾಳ ಚೆನ್ನಾಗಿ ಬರ್ತಿದ್ದಾನೆ ಹುಡುಗ, ಅವ್ರ ಜೊತೆಗಿದ್ದವನು. ಇವ್ರ ಕಾರ್ ಮುಂದೆ ಸೆಕ್ಯೂರಿಟಿ ಕಾರ್ ಹೋಗ್ತಾ ಇರುತ್ತಲ್ಲ, ಗನ್ಮನ್ ನಿಂತ್ಕೊಂಡೇ ಇದ್ದ ಹೇಗೆ. ಇವರು ಫೋನ್ ಮಾಡುವಂತಾರೆ ಅವನಿಗೆ, ಕೂತ್ಕೋ ಅಂತೇಳು, ನಿಂತ್ಕೋಬೇಕಾ ಕೂತ್ಕೋ ಅಂತೇಳು. ಅವ್ನು ನಿಂತ್ಕೊಳ್ಳೋದು ಕಷ್ಟ ಇವರಿಗೆ. ಅವ್ನು ಮಾಡೋಕ್ಕಾಗಲ್ಲ ಸರ್, ಡ್ಯೂಟಿ ಬೇಕಾದ್ರೆ ಮಾಡ್ತಾನೆ. ಅಲ್ಲಿ ಹೋದ್ಮೇಲೆ ಏನು ಮಾಡಿದ್ರು ಗೊತ್ತಾ, ಇಂಫಾಲ್ಗೆ ಹೋದ್ಮೇಲೆ ಅವರು ಆ ಹುಡುಗನ ಕರೆಸಿದ್ರು ತಮ್ಮ ಚೆಂಬರಿಗೆ. ಕರೆಸ್ಬಿಟ್ಟು, ಐ ಆಮ್ ಸಾರಿ, ನನಗೋಸ್ಕರ ನಿಂತ್ಕೋಬೇಕಾಯ್ತು ನೀನು ಅಂತ. ಇಲ್ಲ ಸರ್, ನನ್ನ ಡ್ಯೂಟಿ ಅದು ಅಂದ. ಆದರೂ ನನಗೋಸ್ಕರ ನಿಂತಿಯಪ್ಪ ನೀನು, ಅವನ್ನೆಲ್ಲ ಊಟ ಗಿಟ ನೋಡ್ಕೊಳ್ಳಿ ಒಂದು ಅಂತ ಪರ್ಸ್ನಲ್ ಕೇರ್ ಮಾಡೋದು. ಇದು ಹಾಳ ಪ್ರೂಫ್. ಕಡೆಯದಾಗಿ ಕಲಾಂ ಅವ್ರ ಬಗ್ಗೆ ಇವತ್ತಿನ ಯುವ ಜನತೆಗೆ ಹೇಳಬೇಕಾದ್ರೆ ತಾವು ಏನು ಬಯಸ್ತೀರಿ? ಇವತ್ತಿನ ಯುವಕರಿಗೆ ಹೇಳಬೇಕಾದ್ದು ಇವತ್ತಿನ ಯುವಕರಿಗೆ ಹೇಳಬೇಕಾದ ಒಂದು 2-3 ಮಾತು ಹೇಳಬೇಕು. ಕಲಾಂ ನಿಮಗೆ ಮಾರ್ಗದರ್ಶಿ ಆಗಬೇಕಾದ್ರೆ ಮೊಟ್ಟ ಮೊದಲು ಎಡೆಬಿಡದ ಪರಿಶ್ರಮ ಇಲ್ಲದೆ ಯಾವುದೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ಯಾವುದೂ ಲಾಟ್ರಿ ಅಲ್ಲ ಜೀವನದಲ್ಲಿ. 2ನೇದ್ದು, ತನ್ನ ಸುತ್ತಮುತ್ತ ಇರುವಂಥ ಜನರ ಜೊತೆಗೆ ಪ್ರೀತಿಯನ್ನು ನಡ್ಕೊಳ್ಳುವಂಥದ್ದು. ಎಷ್ಟೇ ಅಧಿಕಾರ ಬಂದರೂ ವಿನಯದಿಂದ ಬದುಕುವಂಥದ್ದು. ಕೊನೆಗೆ ಒಂದು ಭಾಳ ದೊಡ್ಡ ಮಾತು ಹೇಳಬೇಕು. ಈ ಪ್ರಪಂಚದಲ್ಲಿ ಬಂದಿದ್ದೇವೆ, ಇದು ನಾವು ಸೈಕಲ್ ಬಾಡಿಗೆ ತೊಗೋತೀವಲ್ಲ, ಕಾರ್ ಬಾಡಿಗೆ ತೊಗೋತೀವಲ್ಲ, ಟ್ಯಾಕ್ಸಿ, ಹಾಗೆ ಈ ಜೀವನ ಬಾಡಿಗೆ ತೊಗೊಂಡು ಬಂದಿದ್ದೀವಿ ನಾವು. ಒಂದು ದಿವಸ ಬಿಟ್ಟು ಹೋಗ್ಬೇಕು ಇದನ್ನು. ಹೋಗುವಾಗ ಪ್ರಪಂಚಕ್ಕೆ ಏನಾದರೂ ಪ್ರಯೋಜನ ಆಗುವಂಥ ಕೆಲಸಗಳನ್ನು ಮಾಡಿ ಬಿಟ್ಟು ಹೋಗಬೇಕು. ಕಲಾಂ ಮಾಡಿದ್ದದು. ಒಂದು ಮಾಡಿದ ಕೆಲಸ ಅದ್ಭುತ. 1 2 ಎಷ್ಟು ಹುಡುಗರ ಮನಸ್ಸಲ್ಲಿ ಇಚ್ಛೆ ಹುಟ್ಟಿಸ್ಲಿಲ್ಲ ಅವರು. ವಿಂಗ್ಸ್ ಆಫ್ ಫೈರ್ ಅಂತ ಹೇಳಿ ಆಗಬೇಕು, ರೆಕ್ಕೆ ಕಟ್ಕೊಂಡು ಹಾರಬೇಕು ಅಂತ ಅವ್ರು ಹೇಳೋದು. ಪರಿಶ್ರಮ ಮಾಡಬೇಕು, ಎತ್ತರದ ಗುರಿ ಇರಬೇಕು, ಅದ್ರ ಮೇಲೇನು ಕಣ್ಣು ತೆಗಿಬಾರ್ದು. ಗುಡ್ ಅಂತ ಹೇಳಿ ಒಂದು ಮ್ಯಾಗಝೀನ್. ಅವ್ರಿಗೊಂದು ಕೆಲ ಕೇಳಿತ್ತು ಒಂದ್ಸಲ, ಬರೀ ಜಗತ್ತು ಕೆಟ್ಟ ಸುದ್ದಿನೇ ಬರ್ತಾವಲ್ಲ ಪೇಪರಲ್ಲಿ, ನ್ಯೂಸಲ್ಲೆಲ್ಲ, ಏನು ಮಾಡೋದು ಅಂತ. ಅದಕ್ಕೆ ಹೇಳಿದ್ರು, ಕ್ಯಾನ್ ವಿ ಡೂ ಒನ್ ಥಿಂಗ್, ಜಗತ್ತಲ್ಲಿ ಒಳ್ಳೇದಾಗೋದನ್ನು ಮಾಡ್ಬೋದು ಅಂತಂದು ಈ ಮ್ಯಾಗಝೀನ್ ಮಾಡಿದ್ರು, ಗುಡ್ ಅಂತ ಹೇಳಿ. ಚಂದ ಅದು. ಜಗತ್ತಲ್ಲಿ ಏನೇನು ಒಳ್ಳೇದಾಗಿದೆ, ಸ್ಪೋರ್ಟ್ಸಲ್ಲಿ, ಶಿಕ್ಷಣದಲ್ಲಿ, ಎಲ್ಲ ಕಡೆನೂ ಅದು ಹಾಕೋದು. 1 ವರ್ಷ 1 ಲಕ್ಷ ಜನ ಮೆಂಬರ್ಸ್ ಆಗಿದ್ರು ಅದಕ್ಕೆ. ಅವ್ರು ಹೇಳೋರು, ದೆರ್ ಆರ್ ಪೀಪಲ್ ಹು ಆರ್ ವಿಲ್ಲಿಂಗ್ ಟು ಸಿ ಗುಡ್ ಥಿಂಗ್ಸ್. ಅವ್ರು ಹೇಳೋರು, ಒಳ್ಳೇದು ನೋಡೋಕೆ ಸಿಗಲ್ಲ ಅಂತ ಕೆಟ್ಟದ್ದು ನೋಡ್ತಾರೆ ಜನ, ಒಳ್ಳೇದು ತೋರಿಸೋಣ ಅಂತ. ಅಂದರೆ ಎಲ್ಲ ಕಡೆ ಮನಸ್ಸು ಹಾಗೆ, ಅವರು ಒಳ್ಳೆಯದೇ ಮಾಡಬೇಕು. ಅದ್ಭುತ ಜೀವ ಅದು. ನೆನೆಸ್ಕೊಂಡಷ್ಟು ಮನಸ್ಸಿಗೆ ಸಮಾಧಾನ ಅನಿಸುತ್ತೆ.